ಸರಗೂರು ಪಟ್ಟಣದ ಪ್ರತಿಷ್ಠಿತ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಮಹಿಳೆಯರಿಗಾಗಿ ವಿಶೇಷ ಮಾಸ್ಟರ್ ಹೆಲ್ತ್ ಚೆಕಪ್ ಆರೋಗ್ಯ ಪ್ಯಾಕೇಜ್ ಅನ್ನು ಲೋಕಾರ್ಪಣೆ ಮಾಡಲಾಯಿತು. ಮೃತ್ಯುಂಜಯಪ್ಪ ಟ್ರಸ್ಟ್ನ ನಿರ್ವಾಹಕ ನಿರ್ದೇಶಕಿ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಹಿಳೆಯರು ಸಮಾಜದ ಕಣ್ಣುಗಳಿದ್ದಂತೆ, ಅವರ ಆರೋಗ್ಯ ಮತ್ತು ಸಬಲೀಕರಣ ಇಡೀ ಕುಟುಂಬದ ಏಳಿಗೆಗೆ ಸಹಕಾರಿ ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ಸಾರ್ವಜನಿಕ ಆರೋಗ್ಯ ಸಂಶೋಧನಾ ಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿ ಶ್ರೀಮತಿ ಪೂರ್ಣಿಮಾ ಜಯಕೃಷ್ಣ ಅವರು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಆಸ್ಪತ್ರೆ ಸಿದ್ಧಪಡಿಸಿರುವ ವಿಶೇಷ ಮಾಸ್ಟರ್ ಹೆಲ್ತ್ ಚೆಕಪ್ ಪ್ಯಾಕೇಜ್ ಅನ್ನು ಬಿಡುಗಡೆಗೊಳಿಸಿದರು. ಮಹಿಳೆಯರು ತಮ್ಮ ದೈನಂದಿನ ಕೆಲಸದ ನಡುವೆ ಆರೋಗ್ಯದ ಕಡೆ ಗಮನ ಹರಿಸಬೇಕು ಎಂಬ ಉದ್ದೇಶದಿಂದ ಈ ರಿಯಾಯಿತಿ ದರದ ಪ್ಯಾಕೇಜ್ ಸಿದ್ಧಪಡಿಸಲಾಗಿದೆ ಎಂದು ಆಡಳಿತ ಮಂಡಳಿ ತಿಳಿಸಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅರೆಬಾಳಿಕೆ ತಜ್ಞೆ ಡಾಕ್ಟರ್ ವೀಣಾ ಶೇಷಾದ್ರಿ ಅವರು ಮಾತನಾಡಿ, ಮಹಿಳೆಯರಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಅವುಗಳ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆರೋಗ್ಯ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ವೈದ್ಯರಾದ ಡಾಕ್ಟರ್ ಕಿರಣ್ಮಯಿ ಮುರಳೀಧರ, ಮೈಸೂರಿನ ಸಂಶೋಧನಾ ವೈದ್ಯೆ ಡಾಕ್ಟರ್ ರಾಘವಿ ಕರಣಂ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಆವಾಗ ದೇಶಿ ಬೀಳ್ತಾರೆ. ನಿಜವಾಗಿ ಅವ್ರಿಗೆ ಏನಾದ್ರು ಮಾಡಬೇಕು ಅನ್ನೋ ಮನಸ್ಸು ವಿಶ್ವಸಂಸ್ಥೆಗೆ ಬರುತ್ತೆ. ಆವಾಗ ಮಹಿಳೆಯರಿಗಾಗಿ ಒಂದು ದಿನವನ್ನ ಮೀಸಲಿಟ್ಟು ಅದನ್ನ ವಿಶ್ವಸಂಸ್ಥೆ ಮಾನ್ಯತೆ ಕೊಡುತ್ತೆ. ಅವರ ಮಹಿಳೆಯರ ಏನೇನು ಕಷ್ಟ ಸುಖಗಳಿದೆ, ಅವ್ರಿಗೆ ಸಮಾನತೆ ಏನು ಬೇಕು, ಅವ್ರ ಹೋರಾಟ ಯಾವ್ದಕ್ಕಾಗಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನೇನು ನಾವು ಕೊಡಬಹುದು, ಸಾಧನೆ ಮಾಡಿದನ್ನು ಗುರುತಿಸುವುದು ಅಂತದೆಲ್ಲವನ್ನು ಯೋಚಿಸಿಕೊಂಡು ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕು ಮಹಿಳಾ ದಿನ ಆಚರಿಸಬೇಕು ಅಂತ ಅವರು ಡಿಕ್ಲೇರ್ ಮಾಡ್ತಾರೆ. ಅಂದಿನಿಂದ ಅದು ಪ್ರಸ್ತುತವಾಗಿ ಜಾರಿಯಲ್ಲಿ ಬರ್ತಾ ಇದೆ. ಆದ್ರೆ 1909ರಲ್ಲಿ ತೆರೆಸಾ ಮಂಚಿನ್ ಅಂತ ಕಾರ್ಮಿಕರ ಮುಖಂಡ ಇರ್ತಾಳೆ, ಅಮೆರಿಕನ್ ಅವಳ ಮುಖಂಡತ್ವದಲ್ಲಿ ಇದು ಗೆಲುವನ್ನು ಸಾಧಿಸುತ್ತೆ. ಹೀಗೆ ನಮ್ಮ ದೇಶದ ಸಹ ಮಾರ್ಚ್ 8ನೇ ತಾರೀಕು ಮಾಡಬೇಕಾಗಿರೋದು. ಇಡೀ ತಿಂಗಳು ನಾವು ಯಾವತ್ತಾರು ಫ್ರೀ ಇದೆ ಅವಾಗ ನೋಡ್ಕೊಂಡು ಮಹಿಳಾ ದಿನವನ್ನು ಮರೆಯದೆ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಸೊ ಅದ್ಬಿಟ್ಟು ಇದಷ್ಟೇ ಹೇಳೋದಷ್ಟೇ ಆಕ್ಷನ್ ಯಾವ ವಿಷಯದಲ್ಲಿ ಎಲ್ಲದರಲ್ಲೂ ಆಕ್ಷನ್ ತಗೋಬೇಕಾಗುತ್ತೆ. ಬರೀ ಮಾತಲ್ಲಿ ಹೇಳೋದಕ್ಕಾಗಲ್ಲ. ಪ್ರತಿಯೊಂದು ಜೆಂಡರ್ ಈಕ್ವಾಲಿಟಿ, ಲೀಗಲ್ ಪ್ರೊಟೆಕ್ಷನ್, ಆಮೇಲೆ ಎಷ್ಟೊಂದು ವಿಮೆನ್ ಬಗ್ಗೆ ಇದು ಸೋಷಿಯಲ್ ನಾರ್ಮ್ಸ್ ಎಲ್ಲಾನು ಬದಲಾಯಿಸಬೇಕಾಗಿದೆ. ಅವ್ರು ಅಗೇನ್ಸ್ಟ್ ಇರೋದು ಅದೆಲ್ಲಾನು. ಸೊ ಇದಿಷ್ಟು. ಸೊ ಇದೆಲ್ಲ ಆಕ್ಷನ್ಸ್ ನ ಹೇಗೆ ತಗೊಳ್ಳೋದು ಅಂತ. ಸೊ ಇದಕ್ಕೆಲ್ಲ ನಾವು ಯಾವ್ದೋ ಡೆವಲಪ್ ಕಂಟ್ರಿ, ಇದು ನ್ಯೂಜಿಲೆಂಡ್ ಅಥವಾ ಯಾವ್ದೋ ಡೆವಲಪ್ ಕಂಟ್ರಿ ಹುಡ್ಕೊಂಡು ಹೋಗೋದು ಬೇಡ. ನಮ್ದು SBYM ನೋಡಿದ್ರೆ ಇಲ್ಲೇನೆ ಎಷ್ಟೆಷ್ಟು ಚೇಂಜಸ್ ಆಗಿದೆ. ವಿಮೆನ್ಗೆ ಕೊಡೋ ರೆಸ್ಪೆಕ್ಟ್ ಇದು ಎಲ್ಲ ಅಷ್ಟೇ ಇದೆ. ಲೀಡರ್ಶಿಪ್ ಅಲ್ಲೂ ನಮ್ದು CEO ವಿಮೆನ್, ಅದರಲ್ಲಿ ಎಷ್ಟೊಂದು ಇದರಲ್ಲಿ ಮೀನಾ ಮೇಡಮ್ ಇದ್ದಾರೆ, HR ಡಿಪಾರ್ಟ್ಮೆಂಟ್ ಇನ್ಚಾರ್ಜ್. ಇದೇ ತರ ಎಷ್ಟೊಂದು ಜನ ವಿಮೆನ್ ಲೀಡರ್ಸ್ ಇದ್ದಾರೆ ಇದರಲ್ಲಿ. ಸೊ ಈ ತರನೇ ಎಲ್ಲ ನಮ್ಮ ಆರ್ಗನೈಸ್. ಅದಷ್ಟೇ ಅಲ್ಲಿ ಇವ್ರು ಹೇಳಿದ್ರಲ್ಲ, ಆಲ್ಮೋಸ್ಟ್ SBYM ಐ ಥಿಂಕ್ ಈಕ್ವಲ್ ಮೇಲ್ ಫಿಮೇಲ್ ರೇಷಿಯೋ ಎಂಪ್ಲಾಯ್ಮೆಂಟ್ ಇದೆ. BMH ನೋಡಿದ್ರೆ ಇನ್ನೂ ಹೈಯರ್ ಎಕ್ಸಾಂಪಲ್, ಇನ್ನು ವಿಮೆನ್ನೇ ಜಾಸ್ತಿ ಇದ್ದಾರೆ ಮೆನ್ಗೆ ಕಂಪೇರ್ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಅದೆಲ್ಲ ನೋಡಿದ್ರೆ. ಸೊ ಅದಷ್ಟೇ ಅಲ್ಲದೆ ಇವ್ರು ಆಲ್ರೆಡಿ ಸುಧಾ ಮೇಡಮ್ ಹೇಳಿದಂಗೆ ಸ್ವಾಮಿ ವಿವೇಕಾನಂದ ಅವ್ರು ಕೊಟ್ಟು ಒಂದು ನೇಷನ್ ಅಥವಾ ನಾವು ನಮ್ದು ಆರ್ಗನೈಸೇಷನ್ ಅಂತಾನೆ ತಗೊಳ್ಳಿ, ಅದ್ರ ಪ್ರೋಗ್ರೆಸ್ ಹೇಗೆ ಮೆಷರ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ವಿಮೆನ್ ನ ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದನ್ನ. ಸೊ ಅದನ್ನ ಡೆಫಿನೆಟ್ SBYM ಇಂದ ಎಕ್ಸಾಂಪಲ್ ಆಗಿ ತಗೋಬಹುದು. ಸೊ ಎಲ್ಲ ವಿಮೆನ್ ರೆಸ್ಪೆಕ್ಟ್, ಅವ್ರ ಅಚೀವ್ಮೆಂಟ್ಸ್ ಎಲ್ಲಾನು ಆಧರಿಸ್ತಾರೆ. ನಮ್ಗೆ ಬೇರೆ ಎಲ್ಲ ಎಂಪವರ್ಮೆಂಟ್ ಎಲ್ಲದಕ್ಕೂ ಸಹಾಯ ಮಾಡ್ತಾರೆ. ಸೊ ಇದನ್ನ ಹೇಳಕ್ ಬಯಸ್ತೀನಿ. ಸೊ ಇದು ಬರೀ ಎಲ್ಲರೂ ನಾವು ಸಂಸ್ಥೆನೆ ಮಾಡ್ಬೇಕು ಅಂತ ಇದು ಮಾಡ್ಬಾರ್ದು. ನಾವು ಇಂಡಿವಿಜುವಲ್ ಲೆವೆಲ್ ಆಗಿ ಏನ್ ಮಾಡ್ಬೇಕು ಅಂತ. ಸೊ ಇಂಡಿವಿಜುವಲ್ ಲೆವೆಲ್ ಆಗಿ ಮೇಡಮ್ ಹೇಳ್ದಂಗೆ ಅದು ತಾಳ್ಮೆ ಇದು ಅದೆಲ್ಲ ಇರ್ಬೇಕು. ಅದ್ರ ಜೊತೆಗೆ ವಿಮೆನ್ ಅಂದ್ರೆ ನಮ್ದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು ನಾವು ವಿಮೆನ್ ಅಂತ ಹೇಳಿದ್ರೆ. ಅದಷ್ಟೇ ಅಲ್ಲದೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಅದಿದ್ರೆ ನಾವು ನಮ್ಮ ಕಾಲ ಮೇಲೆ ಫಸ್ಟ್ ನಾವು ಸೆಲ್ಫ್ ಇಂಡಿಪೆಂಡೆಂಟ್ ಆಗಿರ್ಬೇಕು. ಅವ್ರನ್ನ ಇದನ್ನ ಕೇಳೋದಲ್ಲ. ಸೊ ಇಂಡಿಪೆಂಡೆಂಟ್ ಇರಬೇಕು. ಸೊ ಇದು ಮೇನ್ ಇಂಪಾರ್ಟೆಂಟ್. ಅದಷ್ಟೇ